ನಾವು ಅನ್ಕೊಂಡಿರೋ ಕನ್ಸು ಫೈನಲಿ ನನ್ಸಾಯ್ತು. ನೈಟ್ ನನ್ನ ಬರ್ಡೇ ಮುಗಿಸ್ಕೊಂಡು ಮನೆಗೆ ಬಂದು 12 ಗಂಟೆವರೆಗೂ ಮಲಗಿದ್ದೆ. ನಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ಬಿಟ್ಟು ಹಿಂಸೆ ಕೊಟ್ಬಿಟ್ರು. ಜನ್ಮಕ್ಕೆ ಹೋಗೋ ಗುರು ಅದಕ್ಕೆ ಎದ್ನೋ ಬಿದ್ನೋ ಅಂತ ಬೇಗ ಬೇಗ ರೆಡಿ ಆಗ್ಬಿಟ್ಟು ನೋಡ್ತೀನಿ ನನ್ನ ಬರ್ಡೇಗೆ ಯಾರೋ ಬ್ಲಡ್ ಆಡ್ ಮಾಡಿಸ್ಕೊಟ್ಬಿಟ್ಟವ್ರೆ. ಅವ್ರಿಗೊಂದು ಮನ್ಸಿಂದ ಥ್ಯಾಂಕ್ಸ್ ಹೇಳ್ತಾ ಸೀದಾ ಮನೆ ಡೋರ್ ಲಾಕ್ ಮಾಡ್ಕೊಂಡು ಸೀದಾ ನನ್ನ ಅಂಬಾರಿನ ಎತ್ಕೊಂಡು ಹೋಗಿರೋದೆ ಸೀದಾ ಪೆಟ್ರೋಲ್ ಬಂಕ್ ಕಡೆಗೆ. ಗುರು ತಿಂಗಳಿಗೆ ದುಡಿಯೋದೇ 15,000 10,000 ಗಾಡಿಗೆ ಇಡಬೇಕು. ನಮ್ಮ ಮಳೆ ಬರ ಇಂತ ನೋಡ್ರಿ RX ತಗೊಂಡಿರೋರಿಗೆಲ್ಲ ಶೇರ್ ಮಾಡ್ರಿ ನಾನು ಗುರು. ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡ್ ಬಂದಿರೋದೆ ಸೀದಾ ಹರ್ಷ ಬ್ರೋ ಅಂಗಡಿ ಹತ್ರ. ಯಾಕಂದ್ರೆ ತುಂಬಾ ಎಮರ್ಜೆನ್ಸಿ ಇತ್ತು. ಏನಪ್ಪಾ ಎಮರ್ಜೆನ್ಸಿ ಅಂದ್ರೆ ನನ್ನ ತಂಗಿ ಡೆಲಿವರಿ ಇತ್ತು. ನಮ್ಮ ತಂಗಿ ಮೈಯಲ್ಲಿ ಬ್ಲಡ್ ಸ್ವಲ್ಪ ಕಮ್ಮಿ ಇದ್ದ ಕಾರಣಕ್ಕಾಗಿ ಬ್ಲಡ್ ಬೇಕಾಗಿತ್ತು. ಎಲ್ಲರನ್ನೂ ಕೇಳಿದೆ, ಯಾರು ಕೂಡ ಬಿಟ್ಕೊಡ್ಲಿಲ್ಲ. ಇಂಥ ಟೈಮಲ್ಲೇ ಗೊತ್ತಾಗೋದು ಯಾರು ಕಷ್ಟಕ್ಕಾಗೋದು ಯಾರು ಕಷ್ಟಕ್ಕಾಗಲ್ಲ ಅಂತ. ಆ ಟೈಮಲ್ಲೇ ನನಗೆ ಹೆಲ್ಪ್ ಮಾಡಿದ್ದು ನಮ್ಮ ಹರ್ಷ ಬ್ರೋ. ಜೀವನದಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಬರ್ತಾರ ಇಲ್ವೋ ಗೊತ್ತಿಲ್ಲ, ಇಂಥ ಕಷ್ಟ ಅಂದಾಗ ಫಸ್ಟ್ ಬಂದು ನಿಂತ್ಕೊಳ್ಳೋ ವ್ಯಕ್ತಿ ಮಾತ್ರ ಇವ್ರೊಬ್ರೇನೆ. ಅಂಗಡಿಲಿ ನನ್ನ ಬಿಟ್ಬಿಟ್ಟು ಹೋಗಿ ಯಾರೋ ಕರ್ಕೊಂಬಂದು ಬ್ಲಡ್ನ ಡೊನೇಟ್ ಮಾಡಿದ್ರು. ಆ ವ್ಯಕ್ತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಗುರು. ಇಂಥ ಟೈಮಲ್ಲೇ ಗೊತ್ತಾಗೋದು ಯಾರು ನಮ್ಮವರು ಯಾರು ಬೇರೆಯವರು ಅಂತ. ಅಂತ ಟೈಮಲ್ಲೇ ನಮಗೆ ಹೆಲ್ಪ್ ಮಾಡಕ್ ಬಂದಿರೋದು ನಮ್ಮ ಶಾಹಿದ್ ಬ್ರೋ, ನಗು ಮುಖದ ಒಡೆಯ. ಇವ್ರಿಗೆ ಎಷ್ಟು ಟ್ಯಾಕ್ಸ್ ಹೇಳಿದ್ರು ಕಮ್ಮಿನೇ ಗುರು. ನಮ್ಮ ಭಯ ಬಂದ್ಬಿಟ್ಟು ಒಂದು ಆಂಬುಲೆನ್ಸ್ ಡ್ರೈವರ್ಗಳಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಒಂದು ಜೀವ ಹೋಗುತ್ತೆ ಅಂದ್ರೆ ಅವ್ರು ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಒಂದೇ ಮಾತು ಹೇಳಿದ್ರು, ಬ್ರದರ್ ನಿಮ್ಗೆ ಏನೇ ಎಮರ್ಜೆನ್ಸಿ ಇದ್ರು ನಾವು ಒಂದು ಕಾಲ್ ಮಾಡಿ ನಾವು ಬರ್ತೀವಿ ನಿಮ್ಗೋಸ್ಕರ ಅಂತ ಹೇಳಿದ್ರು. ನಮ್ಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರನೂ ಬರ್ತೀನಿ ಅಂದ್ರು. ನಿಜವಾಗ್ಲೂ ಗುರು ಆಂಬುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಗುರು. ಶೇರ್ ಮಾಡಿ ಅವ್ರಿಗೆ ವಿಡಿಯೋಸ್ನ ಗುರು. ಅಲ್ಲಿಂದ ನಮ್ಮ ಬ್ರದರ್ ಬ್ಲಡ್ ನ ಕೊಟ್ರು. ಸೀದಾ ತಗೊಂಡೋಗಿ ಹಾಸ್ಪಿಟಲ್ಗೆ ಕೊಟ್ಟೆ. ಬ್ಲಡ್ ನ ತಗೊಂಡೋಗಿ ಡಾಕ್ಟರ್ ಕೊಟ್ಮೇಲೆ ಸ್ವಲ್ಪ ಟೆನ್ಷನ್ ಏನೋ ಕ್ಲಿಯರ್ ಆಯ್ತು. ಆದ್ರೆ ಎಲ್ಲರಿಗೂ ಟೆನ್ಷನ್ ಇರೋದು ಒಂದೇ, ಯಾವಾಗ ಡೆಲಿವರಿ ಆಗುತ್ತೆ ಅಂತ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಟೆನ್ಷನ್ ಅಲ್ಲಿದ್ರು. ನಾನಂತರೂ ಹೆವಿ ಟೆನ್ಷನ್ ಅಲ್ಲಿ ಇದ್ದೆ. ಏನ್ ಹೇಳ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮಮ್ಮ ಅಂತೂ ಫುಲ್ ಟೆನ್ಷನ್ ಅಲ್ಲಿ ಇದ್ರು. ಎಲ್ಲರೂ ಟೆನ್ಷನ್ ಇರ್ಬೇಕಾದ್ರೆ ನಮ್ಮಚ್ಚ ಬಂದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದ. ಇವ್ರು ಅಂತೂ ಇಂತೂ ಅಲ್ಲನ ಆಶೀರ್ವಾದದಿಂದ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಡೆಲಿವರಿ ಆಗೋಯ್ತು. ಯಾವ ಮಗು ಅಂತ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಎಲ್ಲರ ಮುಖದಲ್ಲಿ ನಗು ನೋಡಿ. ಅಮ್ಮ ಕಂಗ್ರಾಚುಲೇಷನ್ ಹೇಳಿದ್ನಲ್ಲ ನೋಡುತ್ತೆ.